ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಸೋಲು ವಿಚಾರ ಬಿಜೆಪಿಯವರಿಗೆ ಪಾಕಿಸ್ತಾನ ವಿಚಾರ ಇತ್ತು, ಅದು ಹೋಯಿತು. ಮುಸ್ಲಿಂ, ಪುಲ್ವಾಮಾ, ಹಲಾಲ್ ಕಟ್ ಇವೆಲ್ಲ ಹೋದವು. ಈಗ ಮಹಿಳಾ ಮೀಸಲಾತಿ ಮಸೂದೆ ವಿಚಾರವನ್ನು ತಂದಿದ್ದಾರೆ ಅಂತ ಕೊಪ್ಪಳದ ಕನಕಗಿರಿಯಲ್ಲಿ ಶಿವರಾಜ್ ತಂಗಡಿಗೆ ಅವರ ಮಾತಿದು. ಮಹಿಳಾ ಮೀಸಲಾತಿ ಬಗ್ಗೆ ಬಿಜೆಪಿಯವರಿಂದ ಪಾಠ ಕಲಿಬೇಕಂತೆಲ್ಲ ಅವರು ಪ್ರಶ್ನೆ ಮಾಡಿದ್ದಾರೆ. 2010ರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯಸಭೆಯೊಳಗೆ ಅಪ್ರೂವಲ್ ಮಾಡಿಸಿದ್ದು ಯಾವ ಸರ್ಕಾರ? UPA ಸರ್ಕಾರ. ಅವತ್ತು ವಿರೋಧ ಮಾಡಿದ್ಯಾರು? ಬಿಜೆಪಿಯವರು ವಿರೋಧ ಮಾಡಿದರು. ಮಹಿಳಾ ಮೀಸಲಾತಿಯನ್ನು ಅವರೇ ವಿರೋಧ ಮಾಡಿದರು. 2023ರಲ್ಲಿ ಮೀಸಲಾತಿ ಮಂಡನೆ ಮಾಡಬೇಕಾಗಿತ್ತು. ಈಗ ಯಾಕೆ ತಂದರು? ಆವಾಗ ಜಾರಿ ತರಲಾದಂತಹ ಈ ಡಿಲಿಮಿಟೇಷನನ್ನು ಮೋದಿಯವರು ಈಗ ಯಾಕೆ ತರ್ತಿದ್ದಾರೆ? ಅವರ ಕತೆ ಮುಗಿದು ಹೋಗ್ಬಿಟ್ಟಿದೆ ಅಂತೆಲ್ಲ ಮಾತನಾಡಿದ್ದಾರೆ. ಪಾಕಿಸ್ತಾನ ಮರ್ತು ಬಿಟ್ರ, ಮುಸ್ಲಿಂ, ಆಮೇಲೆ ಪುಲ್ವಾಮಾ ದಾಳಿ ಹೊತ್ತು, ಜಲ್ಲಿಕಟ್ಟು, ಇನ್ನೊಂದು ಯಾವ್ದು ಹಲಾಲ್ ಕಟ್ಟು ಅವೆಲ್ಲ ಓದುವ. ಈಗ ಯಾವ್ದಂದ್ರೆ ಮಹಿಳಾ ಮೀಸಲಾತಿ ವಿಚಾರದೊಳಗೆ BJP ಅವ್ರ ಹತ್ರ ಪಾಠ ಕಲಿಬೇಕನ್ನು. BJP ಹತ್ರ ಪಾಠ ಕಲಿಯಂತ ಅವಶ್ಯಕತೆ ಐತಿ. 2010ರೊಳಗೆ ಮಹಿಳಾ ಮೀಸಲಾತಿ ರಾಜ್ಯಸಭಾದೊಳಗೆ ಮೊಟ್ಟ ಮೊದಲಿಗೆ ರಾಜ್ಯಸಭಾದೊಳಗೆ ಅಪ್ರೂವ್ ಮಾಡಿಸಿದ್ದು ಯಾವ ಪಾರ್ಟಿ? UPA ಸರ್ಕಾರ. ಅವಾಗ ಯಾರು ಅಪೋಸ್ ಮಾಡಿದ್ರು? ಅಪೋಸ್ ಮಾಡಿದ್ದೆ ಮಹಿಳಾ ಮೀಸಲಾತಿ ಅಪೋಸ್ ಮಾಡಿದ್ದೆ BJP ಅವರು. ಅದನ್ನ ಇಲ್ಲಿ ಮರ್ತು ಬಿಟ್ರ? ಸಂಸತ್ತೆ ಹಿಂದೆ ಸ್ವಲ್ಪ ಸ್ಟೇಟ್ಮೆಂಟ್ ತೆಗೆದು ನೋಡಿ. 2023ರೊಳಗೆ ಮೀಸಲಾತಿಯನ್ನು ಮಾಡಿದ್ರು. ಅದನ್ನ ಕಂಟಿನ್ಯೂ ಮಾಡ್ಬಿಡ್ಬೇಕಾಗಿತ್ತು. ಇವತ್ತು ಯಾಕೆ ತರಂತ ಅವಶ್ಯಕತೆ ಇತ್ತು? ಅವಾಗ ಅದನ್ನು ಜಾರಿ ತರಲಾರ್ದ ಈಗ ಡಿಲಿಮಿಟೇಷನ್ ಅಂದ್ರೆ ಡಿಲಿಮಿಟೇಷನ್ ಈಗಾಗಲೇ ಕತಿ ಮುಗಿದೈತಿ. ಯಾರ್ದು? ಮೋದಿ ಅವ್ರದ್ದು. ಇನ್ನು ಇದೇ ಸಂದರ್ಭದಲ್ಲಿ ಶಿವರಾಜ್ ತಂಗಡಗಿ ಸಚಿವ ಜಮೀರ್ ಅಹಮದ್ ಖಾನ್ JDS ಸೇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಜಮೀರ್ ಅಹಮದ್ ಖಾನ್ ಸೇರಲ್ಲ, ಬೇರೆ ಯಾರು ಕೂಡ ಸೇರಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ, ಅವೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂತೆಲ್ಲ ಮಾತನಾಡಿದ್ರು ಅವರು. ನಮ್ಮ ಪಕ್ಷದಲ್ಲಿ ಅಷ್ಟೊಂದು ದೊಡ್ಡ ಸಮಸ್ಯೆಗಳಿಲ್ಲ, ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲೂ ಕೂಡ ನಾವು ಗೆಲ್ತೀವಿ, ಕನಿಷ್ಠ 15,000 ಮತಗಳ ಅಂತರದಿಂದ ಕಾಂಗ್ರೆಸ್ ಪಾರ್ಟಿ ಗೆಲ್ಲುತ್ತೆ ಅಂತ ಮಾತನಾಡಿದ್ದಾರೆ ಶಿವರಾಜ್ ತಂಗಡಗಿ. ಇವರು ಸೇರಂಗಿಲ್ಲ, ಮತ್ತೊಬ್ರು ಸೇರಂಗಿಲ್ಲ. ಇಲೆಕ್ಷನ್ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದವು, ಆ ವ್ಯತ್ಯಾಸ ಸರಿ ಆಗುತ್ತದೆ. ಅಂತ ದೊಡ್ಡ ನಮ್ಮ ಪಕ್ಷದೊಳಗೆ ಅಂತ ದೊಡ್ಡ ಸಮಸ್ಯೆಗಳಿಲ್ಲ. ಒಳತ್ತು ನಾರಕತ್ತೈತಿ, ಮೂಗು, ಬಾಯಿ ಕಂಪ್ಲೀಟ್ ಅರಿಬಿ ಎಲ್ಲ ಕಂಪೌಂಡ್ ಇದನ್ನ ಕಟ್ಕೊಂಡಾರ, ದೊಡ್ಡ ಶಾಲ್ ಕಟ್ಕೊಂಡಾರ BJP. ಆ ಸ್ಮೆಲ್ಗೆ ತಡ್ಕೊಳಕ್ ಆಗ್ಲಾರ್ದ ಅಂತ ಹೊಲಸ ಸ್ಮೆಲ್ ಐತಿ. ಅದನ್ನ ಬಿಟ್ಟು ನೀವು ನಮ್ದೇನೋ ಒಂದು ಸಣ್ಣ ವಿಚಾರ ಚರ್ಚೆ ಮಾಡ್ತೀವಿ. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಅಪೋಸ್ ಎಂದೂ ಅಪೋಸ್ ಮಾಡಂಗಿಲ್ಲ. ಅವರೆಲ್ಲರೂ ನಮ್ಮ ಜೊತೆಗೆ ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರು, ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದ ವರ್ಗದವರು, SCಗಳು, STಗಳು, ಅಲ್ಪಸಂಖ್ಯಾತರು, ಎಲ್ಲ ಜಾತ್ಯತೀತವಾಗಿ ಎಲ್ಲ ಸಮಾಜದವರು ಕಾಂಗ್ರೆಸ್ ಬೆಂಬಲಿಸ್ತಾರೆ. ಕಾಂಗ್ರೆಸ್ಗೆ ವಿಶೇಷ